ಇವತ್ತು ಕರ್ನಾಟಕ ಕ್ಲಿನಿಕಲ್ ಪರ್ಫ್ಯೂಷನ್ ಟೆಕ್ನಾಲಜಿಸ್ಟ್ ಅಸೋಸಿಯೇಷನ್ ಇವತ್ತು ಅದರದ್ದು ಸೆಮಿನಾರು ಮತ್ತು ಅದಕ್ಕೆ ಸಂಬಂಧಪಟ್ಟ ಲೆಕ್ಚರ್ಸು ಪ್ರೋಗ್ರಾಮ್ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಪರ್ಫ್ಯೂಷನಿಸ್ಟ್ ಅಂದರೆ ಏನು ಅಂದರೆ ಓಪನ್ ಹಾರ್ಟ್ ಸರ್ಜರಿ ಮಾಡತಕ್ಕಂಥ ಸಂದರ್ಭದಲ್ಲಿ ಹೃದಯದ ಬಡಿತವನ್ನು ನಿಲ್ಲಿಸಬೇಕು. ಆಗ ನಮ್ಮ ಶರೀರದಲ್ಲಿ ಇರತಕ್ಕಂಥ ಎಲ್ಲ ರಕ್ತವನ್ನು ಒಂದು ಹಾರ್ಟ್ ಲಂಗ್ ಮಿಷಿನ್ಗೆ ವರ್ಗಾವಣೆ ಮಾಡಲಾಗುತ್ತೆ. ಅದು ಹಾರ್ಟ್ ಲಂಗ್ ಮಿಷಿನ್ನಲ್ಲೇ ಸುತ್ತುತ್ತಾ ಇರುತ್ತೆ. ಹೃದಯ ಸ್ಟಾಪ್ ಆಗಿರತಕ್ಕಂಥ ಹೃದಯವನ್ನು ಹಾರ್ಟ್ ಸರ್ಜನ್ಸು ಸರ್ ಮಾಡ್ತಾ ಇರ್ತಾರೆ. ಅದು ಬೈಪಾಸ್ ಆಗ್ಬೋದು ಅಥವಾ ಕವಾಟ ಬದಲಾವಣೆ ಆಗ್ಬೋದು, ಹೃದಯದಲ್ಲಿ ಇರತಕ್ಕಂಥ ರಂಧ್ರವನ್ನು. ಯಾಕೆಂದರೆ ನೀವು ಹೃದಯ ಬಡಿತಾ ಇದ್ದರೆ ಈಗ ಹೃದಯ ಬಡಿತಾ ಇದ್ದಾಗಲೂ ಆಪ್ರೇಷನ್ ಮಾಡ್ಬೋದು. ಅದು ಕೆಲವಿದೆ ಇವಾಗ ಬೀಟಿಂಗ್ ಹಾರ್ಟ್ ಸರ್ಜರಿ ಅಂತ. ಆದರೆ ಸುಮಾರು ಓಪನ್ ಹಾರ್ಟ್ ಸರ್ಜರಿ ಮಾಡುವಾಗ ಹೃದಯದ ಬಡಿತವನ್ನೇ ನಿಲ್ಲಿಸಬೇಕಾಗುತ್ತೆ. ಆಗ ಆ ಸಂದರ್ಭದಲ್ಲಿ ಈ ಪರ್ಫ್ಯೂಷನಿಸ್ಟ್ ಅಂತ ಏನಿದ್ದಾರೆ ಟೆಕ್ನಾಲಜಿಸ್ಟು, ಅದು ಅವರ ಜವಾಬ್ದಾರಿ. ಆ ರಕ್ತ ಆ ಹಾರ್ಟ್ ಲಂಗ್ ಮಿಷಿನ್ನಲ್ಲೇ ಸುತ್ತಾಡಿತಾ ಇರುತ್ತೆ. ಆ ರಕ್ತ ಹೆಪ್ಪುಗಟ್ಟಬಾರ್ದು. ಅದೇ ರಕ್ತ ಅದರಲ್ಲಿ ಯಾವುದಾದ್ರೂ ಗಾಳಿ ಕೂಡ ಹೋಗಬಾರ್ದು. ಗಾಳಿ ಹೋದ್ರೂ ಕೂಡ ಬ್ರೈನ್ ಸ್ಟ್ರೋಕ್ ಆಗಿಬಿಡುತ್ತೆ. ಅಥವಾ ರಕ್ತ ಹೆಪ್ಪುಗಟ್ಟಿದರೆ ಅಲ್ಲಿಗೆ ನಂತರ ಸರ್ಜರಿ ಆದಮೇಲೆ ಈ ಹಾರ್ಟ್ ಲಂಗ್ ಮಿಷಿನ್ನಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇರತಕ್ಕಂಥ ರಕ್ತವನ್ನು ತಿರ್ಗಾ ರೋಗಿಯ ಶರೀರಕ್ಕೆ ವಾಪಸ್ ಬಿಡ್ತಾರೆ. ಸೊ ಆ ವಾಪಸ್ ಬಿಟ್ಟಂಥ ಸಮಯದಲ್ಲಿ ಹೃದಯ ಪುನಃ ಬಡಿತವನ್ನು ಪ್ರಾರಂಭ ಮಾಡಬೇಕು. ಅದೇನಾದರೂ ಹೃದಯ ಬಡಿತ ಬರದೇ ಇದ್ದರೆ ಅಲ್ಲಿಗೆ ರೋಗಿ ಇಲ್ಲ ಅಂತ ಅರ್ಥ. ಅದಕ್ಕೋಸ್ಕರ ಈ ಪರ್ಫ್ಯೂಷನ್ ಟೆಕ್ನಾಲಜಿ ಕೋರ್ಸ್ಗೆ ಬಹಳ ಮಹತ್ವ ಇದೆ. ಎಲ್ಲೆಲ್ಲಿ ಓಪನ್ ಹಾರ್ಟ್ ಸರ್ಜರಿಯನ್ನು ಮಾಡತಕ್ಕಂಥ ಕೇಂದ್ರಗಳಿದೆ ಅಲ್ಲಿ ಇವರ ಅವಶ್ಯಕತೆ. ಅಂದರೆ ಒಂದು ತಂಡವಾಗಿ ಕೆಲಸ ಮಾಡ್ತಾರೆ. ಒಂದು ಹಾರ್ಟ್ ಸರ್ಜನ್ನು, ಇನ್ನೊಬ್ಬರು ಅನಸ್ಥೆಟಿಸ್ಟು, ಇನ್ನೊಬ್ಬರು ಪರ್ಫ್ಯೂಷನಿಸ್ಟು. ಇವರು ಮೂರು ತಜ್ಞರು ಸೇರಿ ಇದು ಮಾಡ್ತಕ್ಕಂಥದ್ದು. ಇದಕ್ಕೆ ಪರ್ಫ್ಯೂಷನ್ ಟೆಕ್ನಾಲಜಿ. ಪರ್ಫ್ಯೂಷನ್ ಅಂದರೆ ಅರಿಯುವಂಥದ್ದು ಅಂತ. ಸೊ ಇದೇ ಅರ್ಥ ಕನ್ನಡದಲ್ಲಿ ಸರಳೀಕರಣ ಮಾಡಿ ಹೇಳಬೇಕಾದ್ರೆ. ಇವತ್ತು ಇದು 4 ವರ್ಷದ ಕೋರ್ಸ್ ಇದೆ. PUC ಆದಮೇಲೆ ಓದಂಥ ಕೋರ್ಸು. ಅಂದರೆ ನಮ್ಮ ವಿಶ್ವವಿದ್ಯಾಲಯಗಳಿಗೆ ನಾನು ಹೇಳೋದೇನು ಅಂದರೆ, ಎಲ್ಲೆಲ್ಲಿ ಓಪನ್ ಹಾರ್ಟ್ ಸರ್ಜರಿ ಮಾಡ್ತಾರೆ, ತೆರೆದ ಹೃದಯ ಶಸ್ತ್ರಚಿಕಿತ್ಸೆ ಮಾಡ್ತಾರೆ, ಅಂಥ ಆಸ್ಪತ್ರೆಗಳಿಗೆ, ಅಂಥ ಸಂಸ್ಥೆಗಳಿಗೆ ಮಾತ್ರ ಈ ಕೋರ್ಸನ್ನು ಕೊಡಬೇಕೇ ಹೊರತು ಇದು ಮಾಡದೇ ಇರೋ ಕಾಲೇಜುಗಳಿಗೆ ಕೊಡಬಾರ್ದು, ಮಾಡದೇ ಇರೋ ಆಸ್ಪತ್ರೆಗಳಿಗೆ ಕೊಡಬಾರ್ದು. ಯಾಕೆಂದರೆ ಅವರಿಗೆ ಡಿಗ್ರಿ ಸಿಗ್ಬೋದು, ಬಟ್ ಅವ್ರಿಗೆ ಅನುಭವ ಇರೋದಿಲ್ಲ, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸ್ ಇರೋದಿಲ್ಲ. ಯಾಕೆಂದರೆ ಇದು ಬಹಳ ಮುಖ್ಯವಾದದ್ದು. ಅದರಿಂದ ಈಗಲೂ ಕೂಡ ಕೆಲವು ಆಸ್ಪತ್ರೆಗಳಲ್ಲಿ ಓಪನ್ ಹಾರ್ಟ್ ಸರ್ಜರಿ ಮಾಡಲ್ಲ, ಆದರೂ ಈ ಕೋರ್ಸ್ ರನ್ ಮಾಡ್ತಿದ್ದಾರೆ. ಇದು ವೈಜ್ಞಾನಿಕವಾಗಿ ತಪ್ಪು ಅಲ್ಲ. ಈಗ ಆಲ್ರೆಡಿ ಮಾನ್ಯತೆ ಇದೆ ಇವರಿಗೆ, ಅದರಲ್ಲಿ ಒಂದು ಪ್ರತ್ಯೇಕ ಮಾನ್ಯತೆ ಬಗ್ಗೆ ಕೇಳಿದ್ದಾರೆ. ಈ ವಿಚಾರವನ್ನು ನಾವು ರಾಷ್ಟ್ರ ಮಟ್ಟದಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಅಲೈಡ್ ಕೌನ್ಸಿಲ್ ಇದೆ, ಅದರ ಗಮನಕ್ಕೆ ತರ್ತೀನಿ ನಾನು. ಅಲ್ಲ, ಹೌದು. ಇವತ್ತು ಮೇಕ್ ಇನ್ ಇಂಡಿಯಾ, ಸ್ಟಾರ್ಟಪ್ ಇಂಡಿಯಾ ಆ್ಯಂಡ್ ಸ್ಟ್ಯಾಂಡಪ್ ಇಂಡಿಯಾ ಅನ್ನೋ ಪ್ರೋಗ್ರಾಮಲ್ಲಿ ಇವತ್ತು ಭಾರತ ದೇಶದಲ್ಲಿ 2014ರಲ್ಲಿ ಎಷ್ಟು 500 ಸ್ಟಾರ್ಟಪ್ಸ್ ಇತ್ತು. ಇವತ್ತು 2.5 ಲಕ್ಷ ಸ್ಟಾರ್ಟಪ್ಸ್ ಇದೆ. ಇವತ್ತು ಭಾರತ ದೇಶದಲ್ಲಿ ಒಂದು ಔಷಧಿಗಳ ಉತ್ಪಾದನೆ ಆಗ್ಬೋದು ಅಥವಾ ಮೆಡಿಕಲ್ ಡಿವೈಸಸ್ ಉತ್ಪಾದನೆ ಆಗ್ಬೋದು, ಈಗ ಜಾಸ್ತಿ ಇದೆ ಕಳೆದ 5 ವರ್ಷದಲ್ಲಿ. ಯಾಕೆಂದರೆ ಪ್ರಪಂಚದ ಪ್ರತಿ 4ನೇ ಜೆನೆರಿಕ್ ಟ್ಯಾಬ್ಲೆಟು ಭಾರತದಲ್ಲಿ ಉತ್ಪಾದನೆ ಆಗುತ್ತೆ ಒಂದು. ನಂತರ ಅಫ್ಕೋರ್ಸ್ ಮೊಬೈಲ್ ಫೋನು ಕೂಡ ಜಾಸ್ತಿ ಉತ್ಪಾದನೆ ಆಗುತ್ತೆ. ನಂತರ ಇವತ್ತು ಭಾರತದಲ್ಲೇ ಕೃತಕವಾದಂಥ ವ್ಯಾಲ್ವನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಅಂದರೆ ಜೋಡಿಸ್ಬೇಕಲ್ಲ ಕವಾಟ, ಹಾರ್ಟ್ ವ್ಯಾಲ್ಸ್ ಅಂತ, ಅದನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಇವತ್ತು CT ಸ್ಕ್ಯಾನು ಇಲ್ಲೇ ಉತ್ಪಾದನೆ ಆಗ್ತಾಯಿದೆ, MRI ಆಗ್ತಾಯಿದೆ, ಅಲ್ಟ್ರಾಸೌಂಡ್ ಆಗ್ತಾಯಿದೆ, ವೆಂಟಿಲೇಟರ್ಸ್ ಆಗ್ತಾಯಿದೆ. ಸೊ ಹೀಗಾಗಿ ಇದರಿಂದ ಏನಾಗುತ್ತೆ, ಚಿಕಿತ್ಸಾ ವೆಚ್ಚವನ್ನು ಕಡಿಮೆ ಮಾಡ್ಬೋದು. ಅದೇ ರೀತಿ ಇದು ಕೆಲವೆಲ್ಲ ನಾವು ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕಾದ್ರೆ ಇದೆಲ್ಲ ಕೆಲವು ಕನ್ಸ್ಯೂಮಬಲ್ಸ್ ಅಂತ ಉತ್ಪಾದನೆ ಮಾಡೋದು, ಅದೆಲ್ಲ ಉತ್ಪಾದನೆ ಆಗ್ತಾಯಿದೆ. ಇವತ್ತು ಇಂಡಿಯಾ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂದರೆ, ಬೇರೆ ಸುಮಾರು 120 ದೇಶಗಳಿಗೆ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಇದೆಲ್ಲ ರೋಗಿಗಳ ವೆಚ್ಚ ಕಡಿಮೆ ಆಗಬೇಕು. ನೀವು ಎಷ್ಟೇ ತಂತ್ರಜ್ಞಾನ ಇರಲಿ, ಎಷ್ಟೇ ವಿಜ್ಞಾನ ಬೆಳೆದಿರಲಿ, ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಸಿಗಬೇಕು. ಇದು ಬಹಳ ಮುಖ್ಯವಾದದ್ದು. ಅಂದರೆ
ಈಗ ಖಾಸಗಿ ಆಸ್ಪತ್ರೆಗಳು ಸರ್ಕಾರಿ ಆಸ್ಪತ್ರೆಗಳ ಚಾರ್ಜಸ್ಗೆ ಮಾಡಲಿಕ್ಕಾಗೋದಿಲ್ಲ. ಬಟ್ ಆದರೂ ಕೂಡ ಒಂದು ವಿನ್ ವಿನ್ ಸಿಚುವೇಶನ್ ಅಂತ ಹೇಳ್ತೀವಲ್ಲ, ಆ ಮಟ್ಟಕ್ಕೆ ಮಾಡಬೇಕು. ಅಂದರೆ ಒಂದು 2 ಪಟ್ಟು ಚಾರ್ಜಸ್ ಮಾಡ್ಬೋದು, ಬಟ್ 5 ಪಟ್ಟು 4 ಪಟ್ಟು ಮಾಡಬಾರ್ದು. ಸೊ ಅಂದರೆ ಈ ತಂತ್ರಜ್ಞಾನ, ಈ ಹೊಸ ವಿಧಾನಗಳು, ಈ ಹೊಸ ಆವಿಷ್ಕಾರಗಳು ಸಾಮಾನ್ಯ ಜನರಿಗೆ ತಲುಪುವಂಥ ವ್ಯವಸ್ಥೆ ಆಗಬೇಕು. ಅಲ್ಲಲ್ಲ ಇವತ್ತು ಏನಾಗಿದೆ, ವೈದ್ಯರುಗಳು ಪ್ರತಿ ವರ್ಷ 1,30,000 ಜನ ವೈದ್ಯರು ಹೊರಬರ್ತಾ ಇದ್ದಾರೆ ಮೆಡಿಕಲ್ ಕಾಲೇಜಿಂದ. ಸೊ ಇವಾಗ ಇದೇ ರೀತಿ ಮುಂದುವರಿಯುತ್ತೆ. 2030ಕ್ಕೆ ಸ್ವಲ್ಪ ನಿರುದ್ಯೋಗ ವೈದ್ಯರಲ್ಲೂ ಕೂಡ ನಾವು ನೋಡ್ತೇವೆ. ಅಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಕೃತಿಕ ಬುದ್ಧಿಮತ್ತೆ ಏನಿದೆ ಅಂದರೆ ಅದನ್ನು ಕೂಡ ಅಳವಡಿಸ್ಕೋಬೇಕಾಗತ್ತೆ ಕೆಲವುದಕ್ಕೆಲ್ಲ. ಅದರಲ್ಲೂ ಕೂಡ ಎಲ್ಲೆಲ್ಲಿ ತಜ್ಞರ ಕೊರತೆ ಇದೆ, ಕೆಲವು ಆಸ್ಪತ್ರೆಗಳಲ್ಲಿ ತಜ್ಞರ ಕೊರತೆ ಇರುತ್ತೆ, ಅಂಥ ಕಡೆ ಅದನ್ನು ಬಳಸ್ಕೋಬೋದು. ಬಟ್ ಒಂದು ಬ್ಯಾಲೆನ್ಸಿಂಗ್ ಆಗಬೇಕು. ಕೇವಲ ಎಲ್ಲನೂ ಕೃತಕ ಬುದ್ಧಿಮತ್ತೆಗೆ ಬಿಡೋಕ್ಕಾಗೋದಿಲ್ಲ. ಸೊ ನಮ್ಮ ಬುದ್ಧಿಯನ್ನು ಉಪಯೋಗಿಸಿ ಅಂದರೆ ಒಂದು ಸಮತೋಲನ ಕಾಪಾಡ್ಕೋಬೇಕಾಗುತ್ತೆ. ನಮ್ಮ ಬುದ್ಧಿ ಜೊತೆಗೆ ಕೃತಕ ಬುದ್ಧಿಮತ್ತೆನ ಬ್ಯಾಲೆನ್ಸ್ ಮಾಡೋಕ್ಕೆ ಹೋಗುತ್ತೆ. ಯಾಕೆಂದರೆ ಇವಾಗ ಏನಾಗುತ್ತೆ, ಒಂದು ಮಿಷಿನ್ ಮೇಲೆ ಹೋಗಿ ನಿಂತರೆ ಸುಮಾರು ಕಾಯಿಲೆಗಳು ಅದೇ ಹೇಳುತ್ತೆ, ನಿಮಗೆ ಅದಿದೆ ಇದಿದೆ. ಅದು ಎಷ್ಟು ಸರಿ, ಅದನ್ನು ನಾವು ಫೈನಲ್ ತೀರ್ಮಾನ ನಾವು ಮನುಷ್ಯರೇ ವೈದ್ಯರುಗಳೇ ಮಾಡಬೇಕಾಗುತ್ತೆ. ಅಂದರೆ ಏನೇ ಕೃತಿಕ ಬುದ್ಧಿಮತ್ತೆ ಇದ್ರೂ ಕೂಡ ಸ್ಪರ್ಶ ಇರೋದಿಲ್ಲ, ಫಿಸಿಕಲ್ ಟಚ್ ನಮ್ಮಿಂದೇ ಬರಬೇಕು. ಪ್ರಾರಂಭ ಮಾಡಿರ್ತಕ್ಕಂಥ ಕರ್ನಾಟಕ ಕ್ಲಿನಿಕಲ್ ಪ್ರೊಫೆಷನಲಿಸ್ಟ್ ಅಸೋಸಿಯೇಷನ್ ಅಂತ, ಇದು ಸುಮಾರು ದಿವಸಗಳಿಂದ ನಾವು ಕರ್ನಾಟಕ ಭಾಗದಲ್ಲಿ ಮಾಡಬೇಕು ಅಂದ್ಕೊಂಡಿದ್ದು. ಇಂಥ ಸುದಿನಾವಕಾಶ ಇವತ್ತು ನಮಗೆ ಸಿಕ್ಕಿದೆ. ಅದು ನಮ್ಮ ಡಾಕ್ಟರ್ CN ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ರು. ನಾನು ಇದು ಕೆಲವು ವಿಚಾರಗಳನ್ನ ಪ್ರೊಫೆಷನಿಸ್ಟ್ ಅನ್ನೋದರಲ್ಲಿ ಹೇಳೋದಾದರೆ, ಇದು ನಾವು ಕಾಣದ ಕೈ. ಕಾರ್ಡಿಯಾಕ್ ಸರ್ಜರಿ ನಡೀತಿದೆ ಅನ್ನೋದಾದರೆ ಅದರಲ್ಲಿ ನಾವು ಕಾಣದ ಕೈ, ಹಿಂದೆಗಡೆ ನಾವು ಇರ್ತೀವಿ. ಅದೇನಾಗುತ್ತೆ ಅಂದರೆ, ಸರ್ಜರಿ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕಾದ್ರೆ ಹಾರ್ಟ್ನ ನಾವು ಸ್ತಬ್ಧಗೊಳಿಸ್ತಾರೆ. ಈಗ ಜಸ್ಟ್ ಇಮ್ಯಾಜಿನ್ ಮಾಡಿ, ಹಾರ್ಟ್ ನಿಂತರೆ ಅವನಿಗೆ ಸರ್ಜರಿ ಹೇಗೆ ಮಾಡ್ತಾರೆ? ಸೊ ಅದ್ರ ಹಿಂದೆಗಡೆ ಯಾರಿದ್ದಾರೆ ಅಂದರೆ ಅದ್ರಗಡೆ ಪ್ರೊಫೆಷನಿಸ್ಟ್ ಇರ್ತಾರೆ. ಅವರ ಕಾರ್ಯಕ್ರಮ ಏನಿರುತ್ತೆ ಅಂದರೆ, ನಿಂತ ಹೃದಯ ಬಡಿತ ನಿಂತಾಗ ಅದಕ್ಕೆ ಕೃತಕವಾಗಿ ಹೊರಗಡೆಯಿಂದ ಪೇಷಂಟ್ ಅಷ್ಟು ದೇಹದ ರಕ್ತ ಹೊರಗಡೆ ಬಂದು ಆಕ್ಸಿನೇಷನ್ ಆಗಿ ಮತ್ತೆ ಅದು ಇನ್ನೊಂದು ಹಾರ್ಟ್ ರೋಲರ್ ಪಂಪ್ ಅಂದರೆ ಆ ಪಂಪ್ ಹೋಗಿ ಸೊ ಮತ್ತೆ ಪೇಷಂಟ್ ದೇಹಕ್ಕೆ ಹೋಗುತ್ತೆ. ಸೊ ಅಲ್ಲಿಗೆ ಪೇಷಂಟ್ ದೇಹದಲ್ಲಿ ರಕ್ತ ಚಲನೆ ಇರೋದಿಲ್ಲ, ಉಳಿದ ಬ್ರೈನ್ ಹಾಗೂ ಕಿಡ್ನಿ ಭಾಗದಲ್ಲಿ ಸಂಚಲನ ಆಗ್ತಾ ಇರ್ತಿದೆ. ಸೊ ಅದಾಗ್ತಾ ಇರೋದ್ರಿಂದ ಪೇಷಂಟು ಜೀವಂತವಾಗಿದ್ದಾರೆ ಅಂತ. ಸೊ ಜೀವಂತವಾಗಿರೋ ಪೇಷಂಟ್ನ ಹಾರ್ಟ್ನ ಸ್ತಬ್ಧಗೊಂಡು ಸರ್ಜರಿ ಮಾಡೋ ನಮ್ಮಂಥವ್ರನ್ನ ದೇ ಕಾಲ್ ಇಟ್ ಆಸ್ ಪ್ರೊಫೆಷನಲ್ಸ್.